ನೋಡಿ ಗೈಸ್, ನಮ್ಮ ಜೀವನದ ಫಸ್ಟ್ ತರಕಾರಿ ಇಷ್ಟು ಸಿಕ್ಕಿದೆ. ಜೊತೆಗೆ ಅಮ್ಮನಿಗೆ ಒಂದು ಐಟಮ್ ತಂದಿದ್ದೇನೆ ನಾನು ಈಗ. ಉಪ್ಪಾಡ್ದ ಕುಕ್ಕುಗೆ ಎಡ್ರಿಜ್ಜ ಅಂದ ದೋಮ ಗುಣಿಯರು ಇಷ್ಟ ಅದ ಮೆತ್ತನುಂಡೆ ಕಾಯಿಗೆ ಆಜನ್ನೆ ಪಾರ್ದು ರೈಸ್ ಪಾನಿಪುರಿ. ಈಗ ಯಾಕೆ ಗೊತ್ತುಂಟಾ, ನಾವು ಅಲ್ಲಿ ತಿನ್ಬೋದಿತ್ತು, ಆದರೆ ಇಲ್ಲಿ ಬಂದರೆ ಅಮ್ಮನೆಲ್ಲ ಒಟ್ಟಿಗೆ ಸೇರಿ ತಿನ್ಬೋದಂತ ನಾನು ಇದನ್ನು ತಗೊಂಡು ಬಂದಿದ್ದೆ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಬೆಳಗಾಯಿತು ಗೈಸ್, ಚಹಾ ತಿಂಡಿ ಎಲ್ಲ ಆಯಿತು. ನಿನ್ನೊಂದು ನಾನು ಚಾಕು ತಂದಿದ್ದೆ ಆಯಿತಾ, ಅದರಲ್ಲಿ ಈಗ ಕಟ್ಟೆಲ್ಲ ಮಾಡಿ ನೋಡಿ ಆಯಿತು. ಸರಿ ಯಾಕೆ ತೋರಿಸ್ತೀನಿ. ಒಂದು ಕ್ಯಾರೆಟ್ ಮಾತ್ರ ವೇಸ್ಟ್ ಆಯಿತು, ವೇಸ್ಟ್ ಆಗಲಿಲ್ಲ, ಮತ್ತು ಪದಾರ್ಥಕ್ಕೆ ಹಾಕುವ. ಈಗ ಅದರಲ್ಲಿ ಕಟ್ ಮಾಡಿದ್ದು ಚಂದ ಕಟ್ಟಾಗ್ತದೆ ಮಾರಿ. ಎಂಥ ನೈಫ್ ಗೊತ್ತುಂಟ. ಈಗ ಟೆರರ್ ನೈಫ್ ತಂದಿಲ್ಲ, ಯಾರು ತಿಳ್ಕೊಳ್ಬೋದು ಈ ಚಾಕುವಿನ ಪ್ರಮೋಷನ್ ಅಂತೆ. ಆಫ್ಲೈನ್ ನಿನ್ನೆ ನಾನು ತೊಗೊಂಡದ್ದೆ ಎಲ್ಲ ಕಟ್ಟಿ, ನನಗೊಂದು ಬೇಕಿತ್ತು. ನಮ್ಮ ಮನೆಗೆ ಸರಿ ಕಟ್ಟಿ ನಾನು ಚಾಕುವೇ ಇಲ್ಲ ಆಯಿತಾ. ಹಾಗೆ ಬೆಳಗ್ಗೆ ಆ್ಯಸ್ ಯೂಶ್ವಲ್ ಬೆಳಗ್ಗೆ ಆಗಿದೆ. ತರಕಾರಿ ತೋರಿಸುವನ ಬೇಡ ಅಂತ ಹೇಳಿ ತೋರಿಸುವ, ಡೈಲಿ ತೋರಿಸ್ತೇನಲ್ಲ. ಹಾಗೆ ಹೊಸತೇನಾದರೂ ಅಪ್ಡೇಟ್ ಬಂದಿದ್ದರೆ ಹಾಂ, ಬೆಂಡೆಕಾಯಿ ಬೆಂಡೆಕಾಯಿ ಆಗಿದೆ ಗೈಸ್. ಬೆಂಡೆಕಾಯಿ ಕೆಲವಾಗಿದೆ ನೋಡ್ಬೋದು, ಅಲ್ಲಿ ಹೂವೆಲ್ಲ ಕಾಣ್ತಾ ಉಂಟಲ್ಲ ಹಾಗೆ. ಬೆಂಡೆಕಾಯಿ ತುಂಬ ಆಗಿದೆ. ಮತ್ತು ಕುಕ್ಕುಂಬರ್ ಇವತ್ತು ಕಟ್ ಮಾಡುವ ಸ್ಥಿತಿಯಲ್ಲಿ ಇದೆ, ಅದು ಕಟ್ ಮಾಡುವ ನಾವು. ಇಲ್ಲಿ ಕೆಳಗಡೆ 2 ಕುಕ್ಕುಂಬರ್ ಅದು ನಾನು ನೋಡಲೇ ಇಲ್ಲ ಮಾರೆ. ನೋಡಿ ಮೇಲೆ ಒಂದು ಉಂಟು, ಆಮೇಲೆ ಈಗ ಇಡಿಯಲ್ಲಿ 2 ಉಂಟು. ಇದು ಗೊತ್ತೇ ಆಗಲಿಲ್ಲ ನನಗೆ. ಈಗ ಇಲ್ಲ ನಿಮಗೆ ನಾನು ತೋರಿಸ್ತಾ ಇದ್ದೆ ನೋಡಿ, ಇಲ್ಲಿ ಇವತ್ತು ಅಮ್ಮನವರು ತೆಗಿಸ್ಬೇಕು. ಹಾಗೆ ಹೀಗೊಂದು 3 ಕುಕ್ಕುಂಬರ್ ಕಟ್ ಮಾಡಲಿಕ್ಕೆ ಉಂಟು ಈಗ. ಮತ್ತು ನಮ್ಮ ಇದು ಕಲ್ಲಂಗಡಿ ಇಷ್ಟು ದೊಡ್ಡದಾಗಿದೆ. ಮತ್ತು ಇದು ಗೈಸ್ ಇದರಲ್ಲಿ ಹೂವಾಗಿದೆ ನೋಡ್ಬೋದು, ಇಲ್ಲಿ ಯೆಲ್ಲೋ ಕಲರ್ ಹೂವಾಗಿದೆ. ಇದು ಸೌತೆಕಾಯಿಯ ಚಿಪ್ಪಾಡು ಅಂತ ಡೌಟಲ್ಲಿ ಉಂಟು ನನಗೆ. ಸೌತೆಕಾಯಿ ಬೀಜ ಕೂಡ ಹಾಕಿದ್ದೇವೆ, ಚಿಪ್ಪಾಡು ಕೂಡ ಬಿಸಾಡಿದ್ದೀನಿ, ಗೊತ್ತಿಲ್ಲ, ಆಗುವಾಗ ನೋಡುವ ನಾವು. ಹಾಗೆ ಮತ್ತೆಂಥ ಬಸಳೆ ಅಷ್ಟೇ ಅಲ್ಲಿ ಉಂಟು ಗಿಡ. ಮತ್ತೊಂದು ನಾನು ನೋಟಿಸ್ ಮಾಡಿದ್ದು ಮೊನ್ನೆಯಿಂದ ಏನಾಗುತ್ತಾ, ಗಿಡಗಳು ರಾತ್ರಿ ಸ್ವಲ್ಪ ಗ್ರೋ ಕ್ರಾಪ್ ಆಗ್ತದೆ ಆಯಿತಾ. ಹಾಗೆ ಇದಾಗಿದೆ ಮಾರ್ರೆ ಗೈಸ್. ನೋಡಿ ಅಲಸಂಡೆ ಸ್ಟಾರ್ಟ್ ಆಗಲಿಕ್ಕೆ, ಗ್ರೋ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ನಾವು ಕಷ್ಟಪಟ್ಟು ಏನಾದರೂ ಸಿಗುವಾಗ ಒಂದು ಖುಷಿಯೇ ಬೇರೆ ಅಲ್ಲ. ಅಂಗಡಿಯಿಂದ ತಂದು ತಿಂದರು. ಮತ್ತು ಇದು ಇಲ್ಲಿ ಅಂತ ಆಗಲಿಲ್ಲ, ಹಾಗೆ ಇಲ್ಲಿ ಅರಿವೆ ಸೊಪ್ಪು ನೋಡ್ಬೋದು. ಮತ್ತು ಅಲ್ಲಿ ಕೂಡ ನಾನು ಕುಂಬುಡ ಹಾಕಿದ್ದೆಲ್ಲ ಗೈಸ್ ನೋಡಿ, ಅದು ಎಂತ ಹೇಳೋದು ಮೊಳಕೆ ಬಂದಿದೆ. ಅಮ್ಮನ ಹತ್ರ ಹೇಳುವ 3 ಇದು ತೆಗಿಲಿಕ್ಕೆ ಇದೆ. ಕತ್ತರಿ ತೊಗೊಂಡು ಬರ್ತೇನೆ ನಾನು. ನಾವು ಕೂಡ ಹಾರ್ವೆಸ್ಟ್ ಮಾಡುವ. ಬೇರೆಯವರೆಲ್ಲ ವೀಡಿಯೋದಲ್ಲಿ ನಾನು ಜಾಸ್ತಿ ಈಗ ಅದೇ ನೋಡೋದಾಯ್ತಾ, ಟೆರೆಸ್ ಗಾರ್ಡನಲ್ಲಿ ಇದು ವೆಜಿಟೇಬಲ್ ಹಾರ್ವೆಸ್ಟ್ ಮಾಡೋದಂತೆ, ಅದು ಇದು ಖುಷಿ ಆಗ್ತದೆ ನೋಡಲಿಕ್ಕಲ್ಲ. ನಾವು ಹೊರಟ್ವಿ ಗೈಸ್ ತೊಗೊಂಡು ನಮ್ಮ ಈಗ ತೆಕ್ಕರೆ ಹಾರ್ವೆಸ್ಟ್ ಮಾಡಲಿಕ್ಕೆ. ಕುಕುಂಬರ್ ಪೊಯ್ ಅಮ್ಮನಿಗೆ ಕೂಡ ಈಗ ಶಾಕ್ ಆಗ್ಬೋದು. ಇದೆಲ್ಲಿಂದ ಮಾರ 2 ಹೆಚ್ಚಾಗಿದೆ. ಅವು ಮಲ್ಲ ಉಂಡ ಇನ್ನು ಕೊಯ್ಲೆ ಪಕ್ಕಡೆ ಅವ ಅಲ್ಪ ಹಾಂ ಪಕ್ಕ ಬರ್ನಿ ಮಟ್ಟಿ ಮಲ್ಲ ಆತನಕ ಅವ ಮಸ್ತ್ ಮಲ್ಲ ಆಪುನ ಅಂದಮ್ಮ. ಅದು ಒಬ್ಬಕ ಬಿತ್ತಿ ಅತ್ತ ಅವು ಬಿತ್ತಿಗೆ ಒಬ್ಬಕ ವೇಸ್ಟ್ ತಿನಿಯರೇ ಆಪುಚ್ಚಿ ಮುಖ ಅಂದೆ. ನೆಕ್ಸ್ಟ್ ಮುಡಿ ಉಂಡತ್ತ, ನೆಕ್ಸ್ಟ್ ದಿನ ಬಿಡೋಲಿ ಬಿತ್ತಿಗೆ ದೇ 2 ಮೂನಿ ಗೊತ್ತೇ ಆಪು ಜವಲ್ಪು ಅವೇ ಅಲ್ಪ ಒಂದು ಮಲ್ಲ ನೀನು ಆಮೇಟ್ ಒಂದು 10 ನೀಂದರ್ ಬತ್ತಿ ಲತ್ತತ್ತು ಕೊಯ್ಲಿ ಅವಲತ್ತೊಂದು ಎಲ್ಲ ಮೇಲೆ ಲತ್ತನುಂಡು ಆಮೇಟ್ ಇಲ್ಲಿಯೇ ಕಿನ್ನಿಲ್ಲ. ಹಾಂ ಅವತ್ತು ಹಾಂ ಇಂದ ಆಯ್ತು ಒಟ್ಟಿಗೆ ಕಟ್ಟ ಅಂತ ನೀರು ಅಮ್ಮ ಬೊಕ್ಕ ಯಾನು ಇವರೊಂದು ದೊಡ್ಡವರಲ್ಲ ಮಾರ, ಅದ್ರ ಜೊತೆಗೆ ಅದರ ಮರಿಯನ್ನು ಕೂಡ ಕಟ್ ಮಾಡಿ
ಸಿಕ್ಕರೆ ನಾವು ಕೊಡ್ಕ ನಾವು ಇವತ್ತು ಹಾರ್ವೆಸ್ಟ್ ಮಾಡೋದು. ಒಂದು ಆಶ್ಚರ್ಯಚಕಿತ ಘಟನೆ ನಡೆದಿದೆ ಇಲ್ಲಿ. ಇದೆಂದ ಮಾರೆ ಅಮ್ಮ ಈತಿಲ್ಲಿ ಪೂಟದ ಈತಿಲ್ಲಿ ದೈಟ್ ದಾಸವಾಳ ಆತಡು ನೀರು ಅಂದು ನೀರು ನಡ್ತೀನಿ ನೆಟ್ಟಿ ನಡುಟು ಐಟ ಹಾಕ್ತೀನಿ ಎಂತ ಮಾರೆ. ಅದೇ ನಾವು ಅಮ್ಮ ತಪ್ಪಿಗೆ ಇದೆ ತಪ್ಪೆಲ್ಲ ಹಾಕಿದಾರಲ್ಲ ಅದರಲ್ಲಿ ಆದದ್ದು ಮಾರೆ. ನಾವು ಈಗ ನೆಟ್ಟರೆ ಒಂದು ಪ್ರಾಬ್ಲಮ್ ಎಂತ ಗೊತ್ತಾ ಗೈಸ್, ಬೆಂಡೆಕಾಯಿ ಆದದ್ದೇ ಗೊತ್ತಾಗೋದಿಲ್ಲ. ಇಡೆಯಲ್ಲಿ ಹೋಗಿ ಹುಡುಕ್ಬೇಕು ಎಲ್ಲಿ ಉಂಟಂತೇಳಿ. ಅದೇ ಮುಳ್ಳ ಅವೆಲ್ಲತ್ತು ನೋಡಿ ಗೈಸ್, ನಮ್ಮ ಜೀವನದ ಫಸ್ಟ್ ತರಕಾರಿ ಎಷ್ಟು ಸಿಕ್ಕಿದೆ. ಏನೇ ಇರಲಿ ಖುಷಿ ಆಯಿತು, ಕಷ್ಟಪಟ್ಟು ಮಾಡಿದ್ದಕ್ಕೆ ಇಷ್ಟಾದರೂ ಸಿಕ್ಕಿತಲ್ಲ. ಎಸ್, ನಾನು ಚಹಾ ಕುಡಿತಾ ಇದ್ದೇನೆ. ಎಂತ ಗೊತ್ತುಂಟ, ಇವತ್ತು ಅಮ್ಮ ನಾನು ಇಲ್ಲಾದರೆ ಚಿಂಚೋನೆಯಲ್ಲಿ ಅದು ಕಳಿಸುವಾಗ ಹೇಳ್ತಾರೆ, ಕಳಿಸೋದು ಬೇಡ, ರೋಡ್ ಕ್ರಾಸ್ ಮಾಡಬೇಕು ಹಾಗೆ ಹೀಗೆ ಅಂತ. ಇವತ್ತು ನನ್ನ ಅಮಿತದ ನೀರು ಪಾಡಿನ ಚೈಟಿಂಗ್. ಇವತ್ತು ನನ್ನ ಅಮ್ಮನೇ ಅವನ ಹತ್ರ ಹೇಳಿದ್ದಾರೆ, ನೀನು ಸ್ಕೂಲ್ ಬಿಟ್ಟು ಸೀದಾ ರೋಡ್ ಕ್ರಾಸ್ ಮಾಡಿ ಹೋಗಿ ನನಗೆ ಅಡಕೆ ತೊಗೊಂಡು ಬಾ ಅಂತೇಳಿ. ನಾನು ನಿನ್ನೆ ತರಲಿಲ್ಲ, ನನಗೆ ತರಲಿಕ್ಕೆ ಸುಮಾರು ಅಂಗಡಿಯೆಲ್ಲ ಹೋಗ್ಲಿಕ್ಕಿತ್ತು, ಹಾಗೆ ನಾನು ತರಲಿಲ್ಲ. ಅದಕ್ಕೆ ಇವತ್ತಾಗ್ತದೆ ಅವನು ರೋಡ್ ಕ್ರಾಸ್ ಮಾಡಿದರೆ. ಎಂಥ ಒಂದು ಪುಂಜು ಗೊತ್ತುಂಟ ಲಲಿತಕ್ಕ. ಈಗ ಕಾಯುದು ಅವನನ್ನು ಬೊಕ ಐನ ಐಜ ಐನ ತುಂಬ ರುಚೇನಿ ಹಾಯ್ ಕಾಸು ಕೊಡ್ತಾರ ತಿನ್ನಿಯರೆ ಏತು ಏತು ಕೊಡ್ತಾರೆ ಒಂದು ಏತು ಕೊಡ್ತಾರೆ ಕಾಸು ಅಂಚ ಬಿದ್ದಾಡ್ತೀನಿ ಭಾರಿ ಜಾಲಿ ಅವನಿಗೆ. ಅದಕ್ಕೆ ಅವನು ಕೂಡ ನಾನು ಇದರಲ್ಲಿ ಬರ್ತೇನೆ ಅಂತ ಜೋಕುಲ್ಕೇನು ಇಮ್ರಾನ್ ಹಿಂಗೇನು 20 ರೂಪಾಯಿ ಕೊಡ್ತು ಕಟ್ಬಿಡ್ತೀನಿ. ಅವು ಒಂದು ಕಣರೆ ಕಾರ್ನ್ಫ್ಲೋರ್ ಗೋಬಿ ಅನ್ಕಡೆ ಹೆಂಗ ನಾವು ಯಾನು ಕಡಪನದಾದ ಬಂಡಾರಿ ಇರು ಇದು ಈರು ಕಡಪ ಹೋಲಿ ಇರು ಅವರವರ ಅಗತ್ಯಕ್ಕೆ ಕಳಿಸ್ಬೋದು. 10 ರೂಪಾಯಿ ಕೊರ್ನಾನೇ ಪೋಪ ಹಾಗೆಲ್ಲ ಕಲಿಸ್ತಿದ್ದೀನಿ. ಈಗ ಅಷ್ಟು ರಜೆ ಉಂಟಾಯ್ತಾ, 8 ಜಾಲಿ ಚಾನ್ಸ್ ಅಂತ ಹೇಳಬೇಕು. ಸ್ವಲ್ಪ ದೇರ್ಲ ಕಟ್ಟಿಗೆ ಹೋಗ್ಲಿಕ್ಕೆ ಇತ್ತು ಗೈಸ್ ನನಗೆ. ಅಂದರೆ ನಿನ್ನೆ ನಾನು ಎಲ್ಲ ತಂದೆ ಅಲ್ಲ ಕೆಲವೆಲ್ಲ ಐಟಮ್, ಅದರಲ್ಲಿ ನಾನು ಹಣ ಕೊಟ್ಟಿದ್ದೇನೆ, ಐಟಮ್ ಅಲ್ಲೇ ಉಂಟು. ಹಾಗೆ ಈಗ ಅದನ್ನು ತರಬೇಕು ಕೇಳಿ, ಸುಮ್ಮನೆ ಬಿಡೋದು ಯಾಕೆಲ್ಲ. ಬಂದ ಗೈಸ್ ಉಂಡು ಬಂತನ ನಡ್ಸೋ ಹತ್ತೀನಿ ಬಸ್ ತಿಕ್ಕಂಡ ನಡ್ಸೋ ಹತ್ತೀನಿ ಇಲ್ಲ ಅವ್ರಿಯೇನಾ ಈ ಕಾತುಲ್ದಿನ ಹೇಗೆ ಬತ್ತನತ್ತ ಬಜ್ಜೆ ತುಕ ಬರ ತೂಪೇನ್ ಹೇಯ್ ಅವ್ವಾ ಬರ ಚೆಕ್ಕಿಂಗ್ ಮನ್ಪುಕ ನಮ್ಮ ಪುಗೇರ ಕನಾವು ಚಾವಾ ಕೋರ್ ಬಂಡಲ ಕನಾವುಚಿ ಕೋರ್ ಹೌದು ಗೈಸ್ ಚೆಕ್ ಒಂದು ಮಾಡ್ಬೇಕಲ್ಲ ಡಾಕ್ಟ್ರೇ ಅವು ಪೂರ ಚೆಕ್ ಒಂದು ಬಂದು ಕೊರಿಯರ್ ಆಪುಜಿ ಖಾಲಿ ಬಜ್ಜಿ ಅಗ್ಗಿನ ಮಲ್ಲೇಜ್ ಗೋಳಿಜಿನ ಮಲ್ಲೇಜ್ ಸೆಟ್ಟಿದಿಕ್ಕ ನಮ್ಮ ಹೌದು. ಯಾಕೆ ಗೊತ್ತುಂಟಾ, ನಾನು ಅದು ಇಂಥದಕ್ಕೆ ಐಗದಾರು ಬುದರವೆ ಪುಗೇರಿಗೆ ಕನ್ನಡ ಹೊಗೆ ಸೊಪ್ಪು ಅದನ್ನು ತಿನ್ನಲಿಕ್ಕೆ ಹೇಳ್ತೇನೆ ಅಂತ ಅಲ್ಲಿ ಹೋಗಿದೆ ಅಂತ ಹೇಳುದು. ಇಲ್ಲ ನಾ ಡ್ರಾಮಾ ಮಾಡುದು ಅವರು. ಬೊಕ್ಕ ತಿಂದಾಗೆ ನಾ ತಿಂದ 7 ರೂಪಾಯಿ ಕೊರಿದೀರ 10 ರೂಪಾಯಿಗೆ ಆತು ಕೊರೋದು ಇಕ್ಕಡ ಎಂಚಿನ ಕೌಡಿಕ್ ನಮಗೆ ತೇರ್ಲಟ್ಟೆ ಬೇರೆ ಉಂಟು ಅಂದು ಸತ್ಯವಾದ ಒಕ್ಕಡತ್ತು ಬಾಕಿ ಆತ ಹಿಂಗನ ಯಾರು ಬರ್ತದೆ ಡ್ರೆಸ್ ಚೇಂಜ್ ಮನ್ಪಂದ್ರೆ ಹೌದಾ ಎಂದೆ ಆಳಾಪಣಿಗೆ ಇತ್ತೆ ಒಂಜಿ ಬಕ್ಕ ಚೇಂಜ್ ಅನ್ಪುಲಿ ಎಲ್ಲ ರಜೆ ಟು ಅನ್ಪುಲಿ ರಜೆನಾ ಹಾಂ ಬಕ್ಕದಲ್ಲಿ ಅಂತ ಪೇಪರ್ ಕೊರಿಯರ ಇದು ಪಕ್ಕ ತಿದ್ದದರ ಪಾಸ್ ಮಾರ್ಕ್ ಏತು ಪಾಸಾಯಿ ಶಾಲೆ ಇಡೀ ಪಾಸ ಶಾಲೆ ಇಡೀ ಪಾಸ ಅದು ಫೇಲ್ ಉಳ್ಳೇರ ಸೋಷಿಯಾಲಜಿ ನಮ್ಮ ಇರ್ ಗುರ್ತದ ಕ್ಲಿಯರ್ಲ ಉಳ್ಳೇರ ಆಯ್ ಪಾಸ ಆಯ್ ಬಾಲ ಫೈಲ
ಇವತ್ತು ಎನ್ಮಾನ ಅವಮ್ಮ ಒಂಜಿ ದಿಕ್ಕನಿಗೆ ಪೇಪರ್ ಪಾಸಿಗೆ ಹೌದಾನೆ ಅತ್ತ ಬೇರೆ ಲೆಪ್ಪ ಇರಿಜವೆ ಏನ ಲೆಪ್ಪುಜರ ಒಂದು ನನ್ನನ್ನು ಕರೀಲಿಕ್ಕಿಲ್ವ ಹಾಗಾದ್ರೆ ಇರ್ಬೋದು ಒಂದೇ ದಿಕ್ಕಿನತ ಯಾನಿ ಸಮಾಜಡಿ ಇತ್ತಿತ್ತಂಡ ಕನ್ನಡ ದಿತ್ತೇನ ಆ ವಿಟ್ಟು ಪೂರ ಪಾಸ್ ಆವ ಇಂಕ ಇಂಗ್ಲೀಷ್ ಎಲ್ಲ ಗಣಿತ ಅಲ್ಲ ರಡ್ಡೆ ಬೋಡಿಗೆ ಅಪ್ಪನಿ ಬೊಕ್ಕ ಊಲತ್ತು ಬೊಕ್ಕ ಬಾಕಿದ ಪೂರ ಪಾಸ್ ಆವ ಅಂತ ಇರುಂಡು ಇಂಕ ಅವನು ಇಷ್ಟರವರೆಗೆ ಫೇಲ್ ಆದದ್ದೇ 2 ಸಬ್ಜೆಕ್ಟ್ ಅಲ್ಲ ಅದೇ ಒಂದು ಮತ್ತೆ ಸ್ವಲ್ಪ ವಿಜ್ಞಾನ ಸ್ವಲ್ಪ ಭಯ ಆಗ್ತದೆ ಗೈಸ್ ನಾವು ಮೋರಿಗೆಲ್ಲ ಹೋಗಿ ಬಂದದಾಯ್ತಾ ನಾನು ಲಾಗೆ ಮಾಡಿಲ್ಲ ಮನೆಯಿಂದ ಹೊರಡುವಾಗ ಈಗ ನಾವು ಪಾನಿಪುರಿ ತೊಗೊಳ್ತಿದ್ದೇವೆ ಪಾರ್ಸೆಲ್ ಮನೆಗೆ ಹೋಗಿ ತಿನ್ನೋದು ಫಸ್ಟ್ ಟೈಮ್ ಪಾನಿಪುರಿ ತೊಗೊಳ್ಳೋದು ಅಂಗಡಿಯಲ್ಲಿ ತಿಂದಿದ್ದೇವೆ ಮನೆಗೆ ಕೊಂಡೋಗ್ಲಿಲ್ಲ ಎಲ್ಲಿ ಕೂತ್ಕೊಂಡಿದ್ದೇನೆ ನೋಡಿ ಅಂಗಡಿಯ ಬಾಗಿಲಲ್ಲಿ ಇದು ಜ್ಯೂಸ್ ಕುಡಿಲಿಕ್ಕೆ ಹೋಗುವಾಗ ತೋರಿಸ್ಲಿಕ್ಕೆ ಆಗಲಿಲ್ಲ ಯಾಕಂದರೆ ನಾನು ರೆಡಿ ಆಗುವಾಗ ಬ್ಲಾಗ್ ಅಪ್ಲೋಡಿಗೆ ಹಾಕಿದ್ದೆ ಹಾಗಾಗಿ ಇದರಲ್ಲೇ ಶೂಟ್ ಮಾಡೋದಲ್ಲ ಹಾಗೆ ಸೀದಾ ಹೋಗೋದು ಮತ್ತು ಬರುವಾಗ ನನಗೆ ಒಂದು ಪತ್ಪೆ ಸಿಕ್ಕಿತ್ತು ಗೈಸ್ ಕೆಂಪು ಪತ್ಪೆ ಜೊತೆಗೆ ಅಮ್ಮನಿಗೆ ಒಂದು ಐಟಮ್ ತಂದಿದ್ದೇನೆ ನಾನು ಈಗ ಗೊತ್ತಾನ ಉಲ ಇಂಡು ಅವು ಬೇಚದ ಅಲ್ಲಿ ಇಚ್ಚಂಡ ಅವಳು ಎಂಚದ ತೊನ್ನಿ ಅಂತ ಬಾಲೆ ಅಮ್ಮ ದೋಮನ ಮೇಲ್ಗೆ ದಕ್ಕಡ ಅವ ಉಪ್ಪಾಡ್ದ ಕುಕ್ಕುಗೆ ಎಟೇಜ ಅಂದ ದೋಮ ಗುಣಿಯರು ಇಷ್ಟ ಅದ ಬೆತ್ತನುಂಡೆ ಕಾಯಿಗೆ ಆಚರಣೆ ಪಾಡ್ದು ಕೊಡ್ನಿ ಅವು ದೊಂಬುಗು ಬೆತ್ತನ ಆತ ನಾನು ಮತ್ತೆ ಗೈಸ್ ಇದು ಚಿಂಚುವಿಗೆ ತಗೊಂಡದ್ದು ಅವನು ಲೈಫಲ್ಲಿ ಇದನ್ನೆಲ್ಲ ಹಾಕಿದವನಲ್ಲ ಫಸ್ಟ್ ಟೈಮ್ ಹಾಕೋದು ಯಾಕಂದರೆ ಅವನು ಇಷ್ಟರವರೆಗೆ ಗೈಸ್ ಒಳಗಡೆ ಬರ್ಮುಡ ಹಾಕಿಕೊಂಡು ಹೋಗುದಾಯ್ತಾ ಇನ್ನೂ ಮೆಚೂರಾಗಿ ಹುಡುಗ ಹಾಗೆ ಇನ್ನು ಇದನ್ನು ಹಾಕ್ತಾನೆ ತೆತ್ತಿಲ್ಲ ಸೋಕುಡೆ ಹಾಂ ಆಪುಣ ಆಯನ ಸೈಜ್ ಅರ್ಧ ಪಾಡು ಮತ್ತು ಇದು ಗೈಸ್ ಪಾನಿಪುರಿ ಈಗ ಯಾಕೆ ಗೊತ್ತುಂಟ ನಾವು ಅಲ್ಲಿ ತಿನ್ಬೋದಿತ್ತು ಆದರೆ ಇಲ್ಲಿ ಅಂದರೆ ಅಮ್ಮನೆಲ್ಲ ಒಟ್ಟಿಗೆ ಸೇರಿ ತಿನ್ಬೋದು ಅಂತ ನಾನು ಇದನ್ನು ತೊಗೊಂಡು ಬಂದಿದ್ದೆ ಇದರಲ್ಲಿ 100 ರೂಪೀಸ್ ಇದು ಉಂಟು ಪಾನಿಪುರಿ ನಾನು ಐಟಮ್ ಅಂತ ಹೇಳಿದ್ದೆಲ್ಲ ನನಗೆ ಸಿಕ್ಕಿತವ್ರು ಕೊಟ್ಟರು ಅವ್ರು ಬಿಲ್ ಮಾಡಿದಂತೆ ನಿನ್ನೆ ಹಾಗೆ ಬಾಕಿ ಆಗಿತ್ತು ಹಾಗೆ ಕೊಟ್ಟರು ಅಲ್ಲಿಟ್ಟೆ ಅದ್ರ ಜೊತೆಗೆ ಇವತ್ತು ಎಕ್ಸ್ಟ್ರಾ ಆಯಿತು ಅದೊಂದು ಸೊಪ್ಪು ಎಲ್ಲ ತೊಗೊಂಡು ಬಂದದ್ದು ಒಂದು ಪಾನಿಪುರಿ ಪಾರ್ಟಿ ಮಾಡೋಯ್ತಾ ಪಾನಿಪುರಿ ಮಾಡ್ಬೋದು ಗೈಸ್ ಮನೆಯಲ್ಲೇ ಮಾಡ್ಬೋದು ಆಸೆ ಇತ್ತು ನನಗೆ ಅಲ್ಲಿ ಹೋಗುವಾಗ ಇಲ್ಲದೆಲ್ಲ ತೊಗೊಳ್ಳೋಲ್ಲ ನಾನು ಆದರೆ ಎಂತ ಹೇಳೋದು ಅದಕ್ಕೆ ಮನೆಯಲ್ಲೇ ಮಾಡ್ಬೋದು ಮನೆಯಲ್ಲಿ ಮಾಡಿದ್ರೆ ಡಬಲ್ ಖರ್ಚು ಆಲೂಗಡ್ಡೆ ತರಬೇಕು ಮತ್ತು ಅದಕ್ಕೆಲ್ಲ ಬೇಕಾದ್ರೆ ತರಬೇಕು ಉಡಿ ತರಬೇಕು ಪಾನಿಪುರಿ ಪ್ಯಾಕೆಟ್ ತರಬೇಕು ಆದರೆ ಬೇಕಾದಷ್ಟು ತಿನ್ಬೋದು ಮನೆಯಲ್ಲಿ ಮಾಡಿದರೆ ಪರವಾಗಿಲ್ಲ ಈಗ ಆಸೆಗೆ ಬಾಯಲ್ಲಿ ನೀರು ಬರ್ತಾವೆ ನನಗೆ ಪಾನಿಪುರಿ ಅಂತ ಹೇಳಿದ ಕೂಡಲೇ ಬಾಯಲ್ಲಿ ನೀರು ಬರ್ತದೆ ಮಾಟೆ ಅಮ್ಮನಿಗೆ ಪಾನಿ ಕೊಟ್ಟಿಲ್ಲ ನಾನು ಸ್ನಾನ ಆಯ್ತಾಯ್ತು ಪಾನಿ ಕೊಡಲಿಲ್ಲ ಖಾಲಿ ಇದು ಮಾತ್ರ ಯಾಕಂದ್ರೆ ಅವ್ರಿಗೆ ಶೀತ ಆಗ್ತದೆ ಅದಕ್ಕೆ ಇಡೋಣ ರೈಸ್ ಊಟ ವೆಜಿಟೇಬಲ್ ಸಾಂಬಾರು ಉಪ್ಪಿನಕಾಯಿ ಊಟ ಮಾಡ್ತಾಯಿಲ್ಲ ಯಾಕಂದರೆ ಅವನಿಗೆ ಪಾನಿಪುರಿ ಗಮ್ಮತ್ತಾಯ್ತಂತೆ ಅವನಿಗೆ ಬ್ಯಾಟ್ ಬಂದ ಮೇಲೆ ಎಂತ ಬೇಡ ಅವನಿಗೆ ಇದೇ ಈಗ